ಸಚಿವರ ಬಗ್ಗೆನೂ ಮಾತಾಡಲ್ಲ ಅಂತ. ಒಂದು ನಿಮಿಷ ನೋಡೋಣ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಕ್ಷೇತ್ರ ಇರ್ಬೋದು, ಜಿಲ್ಲೆಗಳಿರ್ಬೋದು, ರಾಜ್ಯ ಸರ್ಕಾರ ವೈಫಲ್ಯ ಅಂದರೆ ಕೇವಲ ಒಂದು ಜಿಲ್ಲೆ ಸೀಮಿತ ಆಗಿಲ್ಲ. ನಾನೊಬ್ಬ ಮಾಜಿ ಸಚಿವ, ರಾಜ್ಯದ ಉದ್ದಗಲಕ್ಕೆ ನಾನು ಪ್ರವಾಸ ಮಾಡಿದ ಅನುಭವ ಇದೆ, ಎಲ್ಲ ಕಡೆ ಓಡಾಟ ಮಾಡ್ತೀನಿ. ಇಡೀ ರಾಜ್ಯದ ಸ್ಥಿತಿಗತಿನೂ ಒಂದೇ, ಹಳ್ಳಿ ಸ್ಥಿತಿಗತಿನೂ ಒಂದೇ. ಇಲ್ಲಿ ಮತ್ತೆ ಜಿಲ್ಲೆ ರಾಜ್ಯ ಒಂದು ನಿಮಿಷ ಇಡೀ ರಾಜ್ಯ ಒಂದು ನಿಮಿಷ ಇಡೀ ರಾಜ್ಯದ ಸ್ಪಷ್ಟ ಚಿತ್ರಣ ಕೊಡ್ತಾ ಇದ್ದೀನಿ. ಇಲ್ಲಿ ದಾವಣಗೆರೆ, ತುಮಕೂರು, ಚಿತ್ರದುರ್ಗ, ಹಾವೇರಿ, ಹುಬ್ಬಳ್ಳಿ, ಬೆಳಗಾಂ ಅಂತ ನಾನು ಹೇಳ್ತೇನೆ. ಒಂದು ನಿಮಿಷ ನಾನು ಇಡೀ ರಾಜ್ಯದ ಅಭಿವೃದ್ಧಿ, ಈ ಸರ್ಕಾರ ವೈಫಲ್ಯಗಳನ್ನ ಜನರ ಮನೆ ಬಾಗಿಲು ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಹೊಂದಾಣಿಕೆ ರಾಜಕಾರಣ ಮಾಡೋ ಅವಶ್ಯಕತೆ ಇಲ್ಲ. ಅವ್ರ ಪಾರ್ಟಿ ಅವರಿಗೆ, ನಮ್ಮ ಪಾರ್ಟಿ ನಮಗೆ, ನಮ್ಮ ತತ್ವ ಸಿದ್ಧ. ನನಗೆ ಯಾಕಣೆ ಹೆದರಿಕೆ? ಅರೆ ನಾನು ಇಡೀ ರಾಜ್ಯ ಸರ್ಕಾರ ವಿರುದ್ಧ ಮಾತಾಡ್ತಾ ಇದೀವಿ. ರಾಜ್ಯ ಸರ್ಕಾರ ಅಂದ್ರೆ ಎಲ್ಲವೂ ಪಾರ್ಟ್ ಆಫ್ ದಿ ಡಿಸ್ಟ್ರಿಕ್ಟ್, ಪಾರ್ಟ್ ಆಫ್ ದಿ ಹೊನ್ನಾಳಿ ಕಾನ್ಸ್ಟಿಟ್ಯೂನ್ಸಿ. ಬಿಟ್ಬಿಡ, ಹೊಂದಾಣಿಕೆ ಮಾಡ್ಕೊಂಡ್ರೆ ಅವ್ರು ಯಾವ ಮಾತಾಡ್ತಾವಂತ ಅವಕಲ್ಲ, ನಾನು ಯಾರು ಅವಕಲ್ಲ ಉತ್ತರ ಕೊಡಲ್ಲ. ನೋ ಕಾಮೆಂಟ್ಸ್. ಅಲ್ಲ, ನೋ ಕಾಮೆಂಟ್ಸ್. ಒಂದ್ ನಿಮಿಷ ಈಗ ಇಡೀ ರಾಜ್ಯ ಕಾಂಗ್ರೆಸ್ಸಿನ ಈ ಸರ್ಕಾರ ವೈಫಲ್ಯಗಳು ಬಿಡಿಸಿಟ್ಟಿರಿ. ಇದ್ರ ಜೊತೆಗೆ ಕರ್ನಾಟಕದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಪ್ರಶ್ನಾತೀತ ನಾಯಕ, ವೀರಶೈವ ಲಿಂಗಾಯತರು ಸನ್ಮಾನ್ಯ ಯಡಿಯೂರಪ್ಪನವರು ನೋಡಿ ಮತಗಳನ್ನು ಕೊಟ್ಟರು. ಮತ್ತು ಎಲ್ಲ ವೀರಶೈವ ಲಿಂಗಾಯತ ಒಳಪಂಗಡಗಳು ಯಡಿಯೂರಪ್ಪನವರಿಗೆ ವಚನ, ದೇವೇಗೌಡರು ಕುಟುಂಬ ಅವತ್ತು ಹೊಂದಾಣಿಕೆ ಇಲ್ಲ. ಇವತ್ತು ನಾವು ಮೈತ್ರಿ ಮಾಡ್ಕೊಂಡ್ವಿ, ಅವ್ರ ಬಗ್ಗೆ ಟೀಕೆ ಮಾಡಲ್ಲ. ಕುಮಾರಸ್ವಾಮಿ, ದೇವೇಗೌಡರ ಬಗ್ಗೆ ಯಡಿಯೂರಪ್ಪನವರು ಅಧಿಕಾರ ಕೊಡಲಿಲ್ಲ ಅಂತೇಳಿ ಇಡೀ ಕರ್ನಾಟಕದ ವೀರಶೈವ ಲಿಂಗಾಯತ ಒಳಪಂಗಡಗಳು ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವರಿಗೆ ಬೆಂಬಲವನ್ನು ಕೊಟ್ಟರು. ಮತ್ತು ಎಲ್ಲ ಸಮಾಜಗಳು, ಪರಿಶಿಷ್ಟ ಜಾತಿ ಪಂಗಡ, ಹಿಂದೂ ವರ್ಗ, ಒಕ್ಕಲಿಗ ಸಮಾಜ, ಯಾವುದೋ ಎಲ್ಲ ಸಮಾಜಗಳು ಸಹ ಭಾರತೀಯ ಜನತಾ ಪಾರ್ಟಿ. ಯಾಕಂದ್ರೆ ಒಂದು ಸಮಾಜದಿಂದ ನಾವು ರಾಜಕಾರಣ ಮಾಡೋಕ್ಕಲ್ಲ. ಒಂದು ಸಮಾಜದಿಂದ, ಕೇವಲ ವೀರಶೈವ ಲಿಂಗಾಯತ ಸಮಾಜದಿಂದ ನಾವು ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡೋಕ್ಕೆ ಸಾಧ್ಯವಿಲ್ಲ. ಎಲ್ಲ ಸಮಾಜಗಳ ಬೆಂಬಲದಿಂದ ನಾವು ಅಧಿಕಾರಕ್ಕೆ ಬಂದ್ವಿ. ಪ್ರತಿಪಕ್ಷ ನಾಯಕರಾಗಿದ್ದಂಥವ್ರು ಉಪಮುಖ್ಯಮಂತ್ರಿ ಆದರು, 2 ಬಾರಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾಗಿ ಒಳ್ಳೆ ಕೆಲಸ ಮಾಡಿರೋ ರಾಜ್ಯದಲ್ಲಿ. ಮುಂದೂ ಸಹ ಅಧಿಕಾರಕ್ಕೆ ಬರ್ತೀವಿ. ಇದ್ರ ಜೊತೆಗೆ ಈಗಾಗಲೇ ನಾನು ಕೆಲವು ಮಠಾಧೀಶರು ಸಂಪರ್ಕ ಮಾಡಿದ್ದೀನಿ. ಇವರೇನು ಯಡಿಯೂರಪ್ಪನವರಿಗೆ ವೀರಶೈವ ಲಿಂಗಾಯತರು ಬೆಂಬಲ ಇಲ್ಲ, ನಾವೇ ವೀರಶೈವ ಲಿಂಗಾಯತರು, ನಾವೇ ಒಂದು ರೀತಿ ಅಂತ ಏನು ಮಾತಾಡ್ತದಲ್ಲ. ಬಹಳಷ್ಟು ಜನ ಮಠಾಧೀಶರು ಜೊತೆ ಚರ್ಚೆ ಮಾಡಿದ್ದೀರಿ. ಆದಷ್ಟು ಬೇಗ ಮಠಾಧೀಶರ ಪೂರ್ವ ಸಭೆ ಬೆಂಗಳೂರಿನಲ್ಲಿ ಮಠಾಧೀಶರ ಪೂರ್ವ ಸಭೆ ಕರೆದು ವೀರಶೈವ ಲಿಂಗಾಯತ ಒಳಪಂಗಡ ಒಳಗೊಂಡಂತೆ ಎಲ್ಲ ಮಠಾಧೀಶರ ಬೆಂಬಲವನ್ನು ಪಡೆದು ಯಡಿಯೂರಪ್ಪನವರಿಗೆ, ವಿಜಯೇಂದ್ರ ಅವರಿಗೆ ಸಂಪೂರ್ಣ ಸಮಾಜ ಜೊತೆಗಿರ್ತೀವಿ ಅಂತೇಳಿ ವೀರಶೈವ ಲಿಂಗಾಯತ ಇವ್ರು ಯಾರು ಕೆಲವು 4-5 ಜನ ಹೊಂಟದಾರಲ್ಲ, ಇವ್ರು ಯಾರು ಹೊಂಟದಾರಲ್ಲ, ನಮ್ಮ ಸ್ನೇಹಿತರಲ್ಲಣ್ಣ, ಸ್ವಯಂ ಘೋಷಿತ ನಾಯಕರು. ಅವ್ರ ಹೆಸರುಗಳಲ್ಲ, ನಾನು ಕೆಲವರು ಸ್ವಯಂ ಘೋಷಿತ ನಾಯಕರು. ಯಾವತ್ತೂ ಜನ ಮೆಚ್ಚಿದ ನಾಯಕರಾಗಬೇಕು. ಜನರ ಮಾನಸದಲ್ಲಿ ನಾವು ಇರಬೇಕು. ಅದು ನಿಜವಾದ ನಾಯಕತ್ವ. ಇವರಂಗಲ್ಲ ಸ್ವಯಂ ಘೋಷಿತ ನಾನು ವೀರಶೈವ ಲಿಂಗಾಯತರು. ಇನ್ನೊಂದ್ಸರಿ ಬಂದಾಗ ಹೇಳ್ತಾರೆ, ಅದನ್ನು ಬಿಡ್ತಾರೆ, ಹಿಂದೂ ಹುಲಿನ ನೀವೇ ತೀರ್ಮಾನ ಮಾಡಬೇಕು. ಇನ್ನೊಂದ್ಸರಿ ಹೇಳ್ತಾರೆ ಉತ್ತರ ಕರ್ನಾಟಕ ಯಾವ ಇಲ್ಲ, ಮುಖವಾಡಗಳು ಅಷ್ಟೇ. ನಾನು ಹೇಳ್ತಾ ಇದೀನಿ, ನೀವ್ಯಾರು ವೀರಶೈವ ಲಿಂಗಾಯತರು ನಾಯಕರಲ್ಲ, ಡಮ್ಮಿಗಳು ನೀವೆಲ್ಲ. ತಿರಸ್ಕೃತ ನಾಣ್ಯಗಳು ಅಂತ ಹೇಳ್ತಾರ. ಹೆಂಗೆ ನಮ್ಮ ನರೇಂದ್ರ ಮೋದಿ ಅವರು ನೋಟ್ ಬ್ಯಾನ್ ಮಾಡಿರಲ್ಲ, ಅದಕ್ಕೆ ತಿರಸ್ಕೃತ ಅಂತ ಹೇಳ್ತಾರೆ. ಚಾಲ್ತಿ ನಾಣ್ಯಗಳಲ್ಲ, ಇವೆಲ್ಲ ತಿರಸ್ಕೃತ ನಾಣ್ಯಗಳು.